ಹಲೋ ರೀ ಬಬ್ಬಾ, ಗುಡ್ ಮಾರ್ನಿಂಗ್. Hello guys. Good morning. Good morning. ಸೊ ಇವತ್ತ ಆ್ಯಕ್ಚುಲಿ ನಾವು ರೆಸಾರ್ಟ್ ನಡೆದೆವು ವಿರಾರ್ ಬಲ್ಲಿ. ಮುಂಬೈನಾಗ ವಿರಾರ್ ಅಂತ ಒಂದು ಸ್ಟೇಷನ್ ಅದ. ಸೊ ಅಲ್ಲಿ ಬೀಚ್ ಅದ ಮತ್ತು ರೆಸಾರ್ಟ್ನು ಭಾಳ ಸೂಪರ್ ಅವ ರೀ. ಆ ಕಡೆ ನಾ ತೋರಿಸಿ ನಿಮಗೆ ವ್ಲಾಗ್ನಾಗ ಫುಲ್ ವ್ಲಾಗ್ ಕಂಟಿನ್ಯೂ ಇರಿ ನೀವು. ಮತ್ತೇನಂತಂದ್ರೆ ಫುಲ್ ಫ್ಯಾಮ್ಲಿ ನಡೆದೇವು ನೋಡ್ರಿ ಕಾರ್ನಾಗ. ಇದನ್ನು ಸದ್ಯಕ್ಕೆ ನಾ ಡ್ರೈವ್ ಮಾಡ್ಲತ್ತೀನಿ. ಸೊ ಮುಂಜಾನೆ ಭಾಳ ಫಾಸ್ಟ್ ರೆಡಿಯಾಗಿ ಹೋಗೋದಿತ್ತು, ಅದ್ರ ಸಲಕ್ಕೆ ವ್ಲಾಗ್ ಮಾಡಿಲ್ಲ. ಸೊ ರನ್ನಿಂಗ್ದಾಗ ಈಗ ಮಾಡ್ಲತ್ತೀನಿ ವ್ಲಾಗ್ ಸ್ಟಾರ್ಟ್. ಸೊ ವ್ಲಾಗ್ನ ಕಂಟಿನ್ಯೂ ಇರಿ, ಫುಲ್ ರಿಸಾರ್ಟ್ ಟೂರ್ ಕೊಡ್ತೀನಿ ಇವಾಗ. ಸೊ ಬಬ್ಬ ನಡೆದೇವು ನೋಡ್ರಿ ಕಾರ್ ಡ್ರೈವ್ ಮಾಡ್ಕೋತ. ಸೊ ನೀನು ಹಾಡಾಡಿನಲ್ಲ ಕಾರ್ನಾಗ, ಅದೇ ನಮ್ಮ ಮಮ್ಮಿ ಮತ್ತು ತಂಗಿಯವರು ಅಂದ್ರೆ ನಿನ್ನ ವಾಯ್ಸ್ ಭಾಳ ಚಲೋ ಅದ, ಸೊ ನೀ ಇವತ್ತು ಹಾಡಾಡಂತ. ಸೊ ಅದ್ರ ಸಲಕ್ಕೆ ಹಾಡು ಹಚ್ಚ ನಮ್ಮ ಅಕ್ಕನ ಮಗಳು ಹಾಡಾಡ್ಕೋತ ನಡೆದೇವು ನೋಡ್ರಿ. ಏನು ನನಗೆ ಖರೇನು ಅಂದಾರ ಏನು ಒಬ್ಬಸಾರ ನನಗೆ ಗೊತ್ತಿಲ್ಲ. ಸೊ ನಾ ಹಾಡಾಡ್ಕೋತ ನಡೆದೀನಿ ನೋಡ್ರಿ. ನಾ ಇವತ್ತು ನೀವು ಹೇಳ್ಬೇಕು ನೋಡ್ರಿ ಬಾಬಾ ಕಮೆಂಟ್ನಾಗ ನಾ ಯಾವ ಹಾಡು ಆಡ್ಲತ್ತೀನಂತ ಗೆಸ್ ಮಾಡಿರಿ. ಗೆಸ್ ಮಾಡಿ ಕಮೆಂಟ್ನಾಗ ಹಾಕಿರಿ. ಸೊ ಇವತ್ತು ಎಲ್ಲರೂ ಫುಲ್ ಎಕ್ಸೈಟ್ಮೆಂಟ್, ನಾನು ಫುಲ್ ಎಕ್ಸೈಟ್ಮೆಂಟ್ ಇದ್ದೀನಿ. ಯಾಕಂತಂದ್ರೆ ರೆಸಾರ್ಟ್ ನಡೆದಿನಲ್ರಿ, ಅಲ್ಲಿ ವಿರಾರ್ನಾಗ ಏನು ರೆಸಾರ್ಟ್ಸ್ ಅವಲ್ರಿ ಭಾಳ ಸೂಪರ್ ಅಂತ ರೀ. ಫುಲ್ ಎಂಜಾಯ್ ಆಯ್ತು. ಎಕ್ಸಾಕ್ಟ್ಲಿ ಸೀರಿಯಸ್ಲಿ ಹೇಳ್ತೀನಲ್ಲ, ಫುಲ್ ಎಂಜಾಯ್. ನೀವು ಬಿಲೀವ್ ಮಾಡೋಂಗಿಲ್ಲ. ಇವತ್ತು ನೀವು ಬರ್ರಿ, ನಾ ತೋರಿಸಿನ ಬ್ಲಾಗ್ನ ಕಂಟಿನ್ಯೂ ಇರ್ರಿ. ಸೊ ಫೈನಲಿ ಬಾಬಾ ಬಂದೇವ್ರಿ ರೆಸಾರ್ಟ. ಸೊ ಬರ್ರಿ ನಿಮಗೆ ತೋರಿಸಿನ ಯಾವ ರೆಸಾರ್ಟ್ ಅಂತ. ಮಂಟನ್ ರೆಸಾರ್ಟ್ ಅಂತ ವಿರಾರ್ನಾಗ ಅರ್ನಾಳ್ ಬೀಚ್ ಅದ. ಅರ್ನಾಳ್ ಬೀಚ್ ಬಾಜುನೇ ನಿಯರೇ ಅದ. ಒಂದು 2 ಮಿನಿಟ್ಸ್ನಾಗ ಹೋಗ್ತೇವೆ ಬೀಚ್ ಬಲ್ಲಿ. ಸೊ ಮಂಟನ್ ರೆಸಾರ್ಟ್ ಅಂತಿದು. ಒಳಗಿಂದ ವ್ಯೂವರ ಸೂಪರ್ ಅದ. ಚೆಕ್ಔಟ್ ಮಾಡ್ಕೊಂಡಿನಿ ಆಲ್ರೆಡಿ. ಸೊ ನಾ ಇದ್ರಕ್ಕಿಂತ ಬಿಫೋರ್ನು ಮೂರು ರೆಸಾರ್ಟ್ ಚೆಕ್ಔಟ್ ಮಾಡಿ ಬಂದೆವು. ನಮಗೆ ಅಷ್ಟು ಇಷ್ಟ ಆಗಿಲ್ಲ. ಒಂದು ಇಷ್ಟ ಆಗಿತ್ತು, ಬಟ್ ಅದು ಆಪ್ಷನ್ದಾಗ ಇಟ್ಟೆವು. ಇಲ್ಲಿ ಬರೋಣ, ಇದು ನಮಗೆ ಇಷ್ಟ ಆಗ್ಯದ. ಸೊ ನಿಮಗೆ ತೋರ್ಸಿನ ಬರ್ರಿ. ಸದ್ಯಗಾರ ರೆಸಾರ್ಟ್ ನಿಮಗೆ ಟೂರ್ ಕೊಡ್ಲತ್ತೀನಿ. ಟೂರ್ ಮಾಡೋಣ ಫಸ್ಟ್ ಹೆಂಗೆ ಏನೇನವ ಅಂತ. ಆಮೇಲೆ ನಿಮಗೆ ರೈಡ್ ಮಾಡೋ ಟೈಮಿಗೂ ತೋರಿಸ್ತೀನಿ ಹೆಂಗದ ಏನಿಲ್ಲ. ಸೊ ಇದು ಏನದ ಅಲ್ಲಿ ಮೇಲೆ ಅದಲ್ಲ, ಮ್ಯಾಲೆ ಹೋಗ್ಬೇಕು ಛತ್ತಿನ ಮೇಲೆ. ಅಲ್ಲಿಂದ ಸೀದಾ ಬಲೂನ್ನ ಕುದುರ್ಸಾರ, ರೌಂಡ್ 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 ಹಾಕೊಂಡು ಸೀದಾ ಇಲ್ಲಿ ನೀರಾಗ ಬಂದು ಬೀಳ್ತೇವೆ. ಸೊ ಇಲ್ಲಿ ನೋಡ್ರಿ ಮ್ಯಾಲೆ ಕಾಣತ್ತರಿ ಆ ಕಡೆ. ಅಲ್ಲಿಂದ ಏನದ ಅಂದ್ರೆ ಅಪೋಸಿಟ್ ನಾವು ನಮ್ಮ ಹೊಟ್ಟಿ ಮೇಲೆ ಮುಕ್ಕೋಬೇಕು. ಹಿಂಗೆ ಒಂದು ಪ್ಯಾಡ್ ಕೊಡ್ತಾರೆ, ಅದು ಮುಕ್ಕೊಂಬೋದು. ಅದ್ರ ಮೇಲೆ ಮುಕ್ಕೊಂಡು ಸ್ಲೀಪ್ ಹಾಕೋತ ಇಲ್ಲಿ ಸೀದಾ ನೀರಿನಾಗ ಬಂದು ಬೀಳ್ತಾರೆ. ಸೊ ನಾ ಹೇಳಿದ್ರೆ ನಿಮಗೆ ಅಷ್ಟು ಇಂಟ್ರೆಸ್ಟ್ ಬರೋಲ್ಲ. ನೀವು ಬರ್ರಿ, ನಾವು ನಿಮ್ಗೆ ತೋರಿಸ್ತೀನಿ ಹೆಂಗೆ ಏನದ ಏನಿಲ್ಲ ಅಂತ. ಸೊ ನೀವು ನೋಡೋಕತ್ತೀರಿ ರೈಡ್ಸ್ ಎಲ್ಲ ಆಲ್ ಮಂದಿ ಫುಲ್ ಎಕ್ಸೈಟೆಡ್. ಇಲ್ಲಿ ನೋಡ್ರಿ ಇಬ್ಬರು ಹೆಂಗೆ ನಿಂತಾರ. ಎಷ್ಟು ಎಕ್ಸೈಟೆಡ್ ಇದ್ದೀರಿ ಇವತ್ತು? ಫುಲ್ ಎಕ್ಸೈಟೆಡ್. ಪಾಟ್ನಾಗೆಲ್ಲ ಕುಟ ಎಕ್ಸೈಟ್ಮೆಂಟ್ ಶುರು ಆದಾಗ ಪಲ ಪಾನಿ ಮಾಡಿ ಎದ್ರ ಸಲಕ್ಕೆ ಇಷ್ಟು ಡೌನ್ ಅವ್ರ ಇವ್ರು ಹೇಳಿ. ಎದ್ರ ಸಲಕ್ಕೆ ಹೇಳಿ ನೀನು 1400 ಸ್ಟೆಪ್ಸ್ ಏರ್ಯಾರಲ್ಲ ಗುಡಿ ಹೋಗೋದು, ಅದ್ರ ಸಲಕ್ಕೆ ಮಾರಿ ಇಟ್ಟಿಟ್ಟಾಗ್ಯಾವ. ನೀನು ಗೊತ್ತಾಗಿಲ್ಲ ಬ್ಯಾನಿ. ಇವತ್ತು ಗೊತ್ತಲ್ಲತ್ತು ಬ್ಯಾನಿ ಏನಂತ. ಸೀರಿಯಸ್ಲಿ ನಂಗೂ ಬ್ಯಾನಿ ಆಗತ್ತ. ಸೊ ಇವತ್ತು ರೆಸಾರ್ಟ್ ಫುಲ್ ಎಂಜಾಯ್. ಓಕೆ, ಸೊ ನೀವು ವ್ಲಾಗ್ನ ಕಂಟಿನ್ಯೂ ಇರ್ರಿ ಬಾಬಾ. ಬಾಯ್. ಸೊ ರೆಸಾರ್ಟ್ನಾಗ ಅಮೌಂಟ್ ಕಟ್ಟೇವ್ರಿ ಬಾಬಾ. ಪರ್ ಪರ್ಸನ್ 550 ಅದ ರೀ. ಅಗರ್ ಸೇ ಪಿಕಪ್ ಆ್ಯಂಡ್ ಡ್ರಾಪ್ ಅವ್ರ ಬಲ್ಲಿ ಇತ್ತಂದ್ರೆ 700 ಅದ. ವಿರಾರ್ ಸ್ಟೇಷನ್ಲಿಂದ ಅವ್ರು ಡೈರೆಕ್ಟ್ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ತಾರೆ. ಸೊ ಇದು ಏನದ, ಅವರು ಏನಂತಾರೆ ಬ್ಯಾಂಡ್ ಕೊಡ್ತಾರೆ ಕೈಗೆ ಹಚ್ಬೇಕಂತ. ಸೊ ಎಲ್ಲರೂ ಕೈಗೆ ಹಚ್ಕೊಂಡಿದ್ದೆವು. ಈಗ ನೋಡ್ರಿ ರೆಸಾರ್ಟ್ನಾಗ ಎಂಜಾಯ್ ಮಾಡೋಣ. ಸೊ ಬಾಬಾ ನಿಮಗೆ ಹೇಳತ್ತಿಂದಲ್ಲ ಪಿಕಪ್ ಆ್ಯಂಡ್ ಡ್ರಾಪ್ ಅವ್ರ ಬಲ್ಲಿ ಇರ್ತದೆ ಅಂತ. ಸೊ ನೀವು ಗೂಗಲ್ದಾಗ ಅವ್ರ ನಂಬರ್ ಸರ್ಚ್ ಮಾಡ್ಬೋದು. ಸರ್ಚ್ ಮಾಡಿ ಕೇಸಿ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದು ನೋಡ್ರಿ. ಅವ್ರ ಕಾಲ್ನಾಗ ನಿಮಗೆ ಎಲ್ಲ ಹೇಳ್ಬಿಡ್ತಾರೆ ಆಟೋ ಎಲ್ಲಿ ಪಿಕಪ್ ಮಾಡ್ತೀವಿ ಏನಿಲ್ಲ ಅಂತ. ಫೈನಲಿ नाश्ता ಮಾಡ್ಲಕ್ಕೆ ಕುಂತೇವ್ರಿ. काय होती नाश्त्याला? मिसळ पाव. खाऊन झालं तुमचं ऑलरेडी एवढं फास्ट? काय? मिसळ पाव पोहा. मिसळ पाव पोहा मस्त आहे. टेस्ट कसं लागलं आंबे? जबरदस्त. इथे कसं आहे? जबरदस्त. सो मी पण जातो तर रूमवरती जाऊन पटकन येतो चेंज करून. ना बाय. ಸೊ ಇನ್ನೊಂದು ಮಾತ್ರಿ ಬಾಬಾ, ಇವ್ರ ಬಳಿ ಅದೇ ಅಮೌಂಟ್ನಾಗ ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್ ವಿತ್ ಲಂಚ್ ಮತ್ತು ಸಂಜೆ ಕಡೆ ಹೈಟ್ ಇರ್ತಾರೆ.
ಸೊ ನಾ ರೂಮಿಗೆ ಹೋಗಿ ಬರತ್ತನ ನಮ್ಮ ತಂಗಿ ಮತ್ತು ನಮ್ಮ ಮಮ್ಮಿ ಮತ್ತು ನಮ್ಮ ಅಕ್ಕ 3 ಮಂದಿ 4 ಮಂದಿ ಆಡ್ಲಕ್ಕೆ ಚಾಲೂ ಮಾಡಿದ್ರು. ಫುಲ್ ಹ್ಯಾಪಿಯರ. ಸೊ ನಾನು ಬಂದೀನಿ. ಸೊ ಡೈವ್ ಮಾಡ್ಬೇಕಂತ ಭಾಳ ದಿನ ಆಯಿತು ಸ್ವಿಮ್ಮಿಂಗ್ ಮಾಡೋದು. ನೋಡಮ್ಮಿ ಟ್ರೈ ಮಾಡಿ. ಸೊ ಡೈವರ್ ಕರೆಕ್ಟಾಗಿ ಬಂದದ. ಆಫ್ಟರ್ ಲಾಂಗ್ ಟೈಮ್ ಆ್ಯಕ್ಚುಲಿ ನಾನು ಸ್ವಿಮ್ಮಿಂಗ್ ಪೂಲ್ ಹೋಗಿಲ್ಲ. ನಮ್ಮ ಕಡೆ ನೋಡ್ರಿ ನಾವು ಗುಲ್ಬರ್ಗದಾಗ ಬಾವ್ಯಾಗ ಆಡ್ತಿದ್ದೆವು. ಸ್ವಿಮ್ಮಿಂಗ್ ಅಂದ್ರೆ ಸ್ವಿಮ್ಮಿಂಗ್ ರೀ, ಸೀದಾ ತೆಳಗೆ ಪೂರ ಡೌನ್ ಹೋಗಿ ಮಣ್ಣು ತರ್ತಿದ್ದೆವು. ಹಂಗೆ ಸ್ವಿಮ್ಮಿಂಗ್ ಆಡ್ಬೇಕು ಆ್ಯಕ್ಚುಲಿ. ಸೊ ಇದು ನೋಡ್ರಿ ಉಲ್ಟಾ ಸ್ವಿಮ್ಮಿಂಗ್ ಮಾಡ್ಲತ್ತೀನಿ. ಸೊ ಫುಲ್ ಎಂಜಾಯ್ಮೆಂಟ್ ನಡೆದದ. ಸೊ ನನ್ನ ಮೊಬೈಲ್ ವಾಟರ್ ಪ್ರೂಫ್ ಅದಂತ ನಮ್ಮ ತಂಗಿಯವ್ರಿಗೆ ಗೊತ್ತಿದ್ದಿಲ್ಲ. ಸೊ ಈಗ ಅವ್ರಿಗೆ ಶಾಕ್ ಕೊಡ್ತೀನಂತ. ಬರ್ರಿ ನೀವು ನೋಡಕತ್ತೀರಿ. ನೀರಾಗ ಹೋಗ್ಬೇಕಂತ ಅವ್ರಿಗೆ ಹೇಳಿನ ಆಲ್ರೆಡಿ. ಸೊ ಹೆಂಗೆ ಬರ್ತದೆ ವಿಡಿಯೋ ನೋಡೋಣ ನೀರಾಗ ಹೋಗಿ. ಸೊ ಬರ್ರಿ ಕಮಾನ್ ಲೆಟ್ಸ್ ಗೋ. ವಾವ್, ವ್ಯೂವರ ಸೂಪರ್ ಅದ. ಸೊ ಮೊಬೈಲ್ ಯಾರ ಕಂಫರ್ಟೇಬಲಿ ಸಾಥ್ ಕೊಡ್ಲತ್ತದ. ಬೆಸ್ಟ್ ಅದ ನಮ್ಮ ಮೊಬೈಲ್ನು. ಸೊ ರೆಸಾರ್ಟ್ ಅದ, ನೀವು ಕಂಪಲ್ಸರಿ ಟ್ರೈ ಮಾಡಿ ನೋಡ್ರಿ. ಸೊ ಇದು ಬಲೂನ್ ರೈಡ್. ನಮ್ಮ ಮಮ್ಮಿಯವ್ರು ಫಸ್ಟ್ ಟೈಮ್ ಲೈಫ್ನಾಗ ಎಕ್ಸ್ಪೀರಿಯನ್ಸ್. ಸ್ವಿಮ್ಮಿಂಗ್ ಪೂಲ್ ನಮ್ಮ ಮಮ್ಮಿಯವ್ರನ್ನ ಯಾವಾಗೂ ಹೋಗಿಲ್ಲ ಅಂತ. ಸೊ ಫಸ್ಟ್ ಎಕ್ಸ್ಪೀರಿಯನ್ಸೇ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲದ ನಮ್ಮ ಮಮ್ಮಿಗೂ. ಅವ್ರ ಮ್ಯಾಲಿನ ಬಂದರಲ್ಲ ಸೀದಾ ಪಲ್ಟಿ ಹೊಡೆನ ನಮ್ಮ ಮಮ್ಮಿಗೆ 3-4 ಸಲ ತೆಳಗ ಮೇಲೆ ಹೋಗಿ ಬಂದರು. ಸೊ ನಮ್ಮ ತಂಗಿ ಮತ್ತು ಇಬ್ಬರು ತಂಗಿದವರು ಅವ್ರು ಮೊದಲೇ ಹೇಳ್ದುಬಿಟ್ರು ನೋಡ್ರಿ, ಅಂಜಿಕೆ ನಾ ಪಲ್ಟಿ ಹೊಡಿತೀನಲ್ಲ ಬಲೂನ್ ಅಂತ. ಸೊ ಈಗ ನೆಕ್ಸ್ಟ್ ನಮ್ಮ ಅಕ್ಕ ನೋಡ್ರಿ ಸ್ವಿಮ್ಮಿಂಗ್ ಮಾಡ್ತಾಳಂತ. ಅಲ್ಲಿಂದ ಡೈವ್ ಹೊಡ್ಲತ್ತಲ್ಲ ನಮ್ಮ ಅಕ್ಕ. ಓಹೋ, ವೆರಿ ಗುಡ್ ಶಬಾಸ್. ಚಲೋ ಸ್ವಿಮ್ಮಿಂಗ್ ಮಾಡ್ಲತ್ತಲ್ಲ ನಮ್ಮ ಅಕ್ಕನು. ಇವರಿಬ್ಬರು ಮತ್ತೊಂದು ಸಲ ಡೈವ್ ಹೊಡೆದಾರ ಒಳಗೆ ಮೊಬೈಲ್ ತೊಗೊಂಡು. ಸೊ ಈಗ ನಾ ಮತ್ತು ನಮ್ಮ ತಂಗಿ ಇಬ್ಬರು ಹೋಗ್ತೇವೆ ಬಲೂನ್ನಾಗ ಎಕ್ಸ್ಪೀರಿಯನ್ಸ್ ತೊಗೊಂಬಮ್ಮಿ. ಏಕ್ ನಂಬರ್ ಸೂಪರ್ ಎಕ್ಸ್ಪೀರಿಯನ್ಸ್. ಆಕೆ ಇಳಿದು ಬೀಳ್ತಾರಂತೆ ನಾ ಫಸ್ಟೇ ಕುಲಾಟಿ ಹೊಡೆದ್ಬಿಟ್ಟೇನು ರೀ. ಸೊ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇತ್ತು. ಕಂಪಲ್ಸರಿ ನೀವು ಟ್ರೈ ಮಾಡಿರಿ. ಸೊ ಅಲ್ಲಿ ಆಡೋದಾಯಿತು. ಸೊ ಈಗ ನಾವು ಡ್ಯಾನ್ಸ್ ಆಡ್ಲತ್ತಿದ್ದೆವು. ಹೊಸ ಮಂದಿ ಕಲ್ತು ಆಫ್ಟರ್ ಲಾಂಗ್ ಟೈಮ್ ಫುಲ್ ಎಂಜಾಯಿಂಗ್. ಸೊ ಇಲ್ಲಿ ರೇನ್ ಡ್ಯಾನ್ಸ್ ಒಬ್ಬರಾಗನ ಒಬ್ಬರ ಇಂಟ್ರಡಕ್ಷನ್ ಕೊಟ್ಟಿದ್ದೆವು. ಸೊ ಫಸ್ಟ್ ಕ್ಲಾಸ್ ಡ್ಯಾನ್ಸ್ ನೋಡ್ರಿ. ಏನ ಭೀ ರೇನ್ ಡ್ಯಾನ್ಸ್ನಾಗ ಭಾಳ ಮಜಾ ಹೊಂಟದ ನೋಡ್ರಿ. ನಮ್ಮ ದೊಡ್ಡ ಅಕ್ಕನೂ ಫುಲ್ ಎಂಜಾಯ್ ಮಾಡ್ಲತ್ತಾಳೆ. ಸೊ ನಂಗೆ ಭೀ ಭಾಳ ಹ್ಯಾಪಿ ಫೀಲ್ ಆಯಿತು. ಎಲ್ಲರೂ ಫುಲ್ ಎಂಜಾಯ್ ಮಾಡ್ಲತ್ತಾರೆ. ನಮ್ಮ ಕಲಬುರ್ಗಿ ಒಳಗೆ ಇಂಥ ರೆಸಾರ್ಟ್ ಇಲ್ಲ ರೀ. ನಮ್ಮ ಕಲಬುರ್ಗಿ ಒಳಗೆ ಆಗಬೇಕು. ಹೊಸ ಮಂದಿ ಖುಷಿ ಆಗ್ಬಿಡ್ತಾರೆ. ಹಾಯ್, Full enjoy ಮಾಡತ್ತೀವಿ guys. Full enjoy. ಮಮ್ಮಿ ರೆಡಿ ಸ್ಟಾರ್ಟ್. हाथ सोडली तिने. गेली तिकडं. रेडी डोकं मागे घे. बरोबर गेली. बरोबर. 1 2 3 4 start. रेडी इकडे बघ इकडे. ओके स्टार्ट. झाला तुझं. या तिने पण हात सोडली. घ्यायचं. हा रे तू जा बाबा. ओके. पूल चालू झालं. चला कमॉन माग. कमॉन. ವೇಪಲ್ ಅಂದ್ರೆ ಹೆಂಗೆ ರೀ ಪಾಪ, ಸಮುದ್ರ ಒಳಗೆ ನೀರು ಹೆಂಗೆ
ಮುಂದೆ ಹಿಂದ ಅಂದ್ರೆ ಅಡ್ಡ ತಿಡ್ಡ ಬರ್ತಾವಲ್ಲ ಆ ಟೈಪ. ಸೊ ನೀರು ಒಳಗರ ಫುಲ್ ಬೈತ್ರಿನ್ ಫೀಲ್ ಬರ್ಲತ್ತಿತ್ತು. ಲಾಸ್ಟ್ ಟೈಮ್ ನಾವು ಹೋಗಿದ್ದೆ 2-3 ಸಲ, ಅದ್ರ ಸಲುವಾಗಿ ನಂಗೆ ಎಕ್ಸ್ಪೀರಿಯನ್ಸ್ ಅದ, ಅದಕ್ಕೆ ನಾವು ಒಳಗೆ ಹೋಗಿ ಆಡ್ಲತ್ತೀನಿ. ಸೊ ಇದು ಆಯ್ತು, ಈಗ ಮತ್ತೆ ಡ್ಯಾನ್ಸ್ ಆಡ್ಲತ್ತಿದ್ದೆವು ಫುಲ್ ಜೋಶ್ನಾಗ. ನಮಗೆ 3 ಮಂದಿಗೆ ನೋಡಿ ಅಂತಾರಿ ಏನ್ರಿ ನಿನ್ನ 1400 ಸೀಡಿ ಏರ್ ಬಂದೆ ಅಂತ. ನೋಡ್ರಿ ಈಗಲೂ ಎಷ್ಟು ಎನರ್ಜಿ ಅದ. ಸೊ ಫುಲ್ ಎಂಜಾಯಿಂಗ್ ನಡೆದು ನೋಡ್ರಿ. ಸೊ ನಮ್ಮ ಮಮ್ಮಿ ನಂಗೆ ಅನ್ಲತ್ತಿಳು, ನೀವು ಒಂದ್ಸಲ ಡೈವ್ ಹೊಡಿ ಅಂತ, ಮತ್ತು ಉಲ್ಟಾ ನೀರು ವಿಸಿಲ್ ಹೊಡಂತ. ಸೊ ಮತ್ತು ನಾವು ವಾಪಸ್ ಡೈವ್ ಹೊಡ್ದೀನಿ ನೋಡ್ರಿ. ಮತ್ತು ನಾವು ಉಲ್ಟಾ ಇಸುಡಾಡ್ಲತ್ತೀವಿ. ಫುಲ್ ಎಂಜಾಯ್ ಅಲ್ಲತ್ತೀರಿ ಬಾಬಾ. ಕಂಪಲ್ಸರಿ ಇಲ್ಲಿ ವಿಸಿಟ್ ಮಾಡಿರಿ. ನೀವು ಮುಂಬೈ ಬಂದಿರಲ್ಲ ವಿರಾರ್ ಸೈಟ, ಇದು ಒಂದೇ ಇಲ್ಲ 4-5 ರೆಸಾರ್ಟ್ ಅದ. ನೀವು ವಿಸಿಟ್ ಮಾಡಿರಿ, ನಿಮ್ಗೆ ಯಾವ ಚಲೋ ಅನಿಸಲ್ಲ ಅದಕ್ಕೆ ಹೋಗಿ ನೀವು ಎಂಜಾಯ್ ಮಾಡ್ಬೋದು ನೋಡ್ರಿ ಫುಲ್ಲ. ಸೊ ಇವರ ಫುಲ್ ಎನರ್ಜಿ ಇನ್ನ ಭೀ ನಿನ್ನರ ಬೊಬ್ಬ ಹೇಳ್ತೀನಲ್ಲ, ಕಾಲಿಂಗ್ ಪೂರ ನಡ್ಲತ್ತೀವಿ ರೀ. ಸೊ ಇದು ನೀರಿನ ಒಳಗೆ ಜಂಪ್ ಹೊಡೆದೀನಿ, ಎಲ್ಲಿ ತನಕ ಹೋಗ್ತೀನಿ ನೋಡಮಿ, ಟ್ರೈ ಮಾಡಮಿ, ಭಾಳ ಮುಂದೆ ಹೋಗತ್ತನ. ಓಹೋ ಆಗಿಲ್ಲ, ಯಾಕಂದ್ರೆ ಡಾನ್ಸ್ ಆಡಾಡಿ ಮತ್ತೆ ಜಂಪ್ ಮಾಡಿದ್ದಿಲ್ಲ. ಸೊ ಬೊಬ್ಬ ಇದು ನೋಡ್ರಿ, ಮೇಲೆ ಒಂದು ಬಕೆಟ್ ಅದು ದೊಡ್ಡದು, ಅದ್ರೊಳಗೆ ನೀರು ಹ್ಯಾಂಗೆ ಬೀಳ್ತಾರೆ ಮೇಲೆ ತಣ್ಣಗೆ ಚಿಲ್ಡ್ ನೀರು ಅದ ಇಲ್ಲಿ. ಸೊ ಇದು ಆಗೋಣ ಈಗ ಮತ್ತು ಲಾಸ್ಟ್ ರೈಡ್ ಅದ ರೀ ಒಂದು. ಸೊ ಈ ರೈಡ್ ನೋಡ್ರಿ ಬಾಬಾ, ಫಸ್ಟ್ ಸ್ಟಾರ್ಟಿಂಗ್ ನಿಮ್ಗೆ ತೋರಿಸಿನಲ್ಲ ಆ ಪ್ಯಾಡ್ ಮ್ಯಾಗ ಮಕ್ಕೊಂಡು ಬರ್ಬೇಕಂತ. ಸೊ ಫುಲ್ ಭಾರಿ ಎಕ್ಸ್ಪೀರಿಯನ್ಸ್ ಇತ್ತು ರೀ ಬಾಬಾ. ಇದನ್ನು ಅಂಜಬೇಡ್ರಿ ಬಾಬಾ, ಯಾರನ್ನೂ ಇತ್ತು ಬಂದಿರಲ್ಲ ಅಂಜಬೇಡ್ರಿ. ಅಂಜಿದೆ ಅಂತಂದ್ರೆ ರೈಡ್ ಮಿಸ್ ಮಾಡ್ತೀರಿ. ಎಲ್ಲ ರೈಡ್ ಮಾಡಬೇಕು. ನಮ್ಮ ತಂಗಿದವ್ರು ನಮ್ಮ ಮಮ್ಮಿದವ್ರು ಯಾರೂ ಮಾಡ್ಲಿಕ್ಕೆ ರೆಡಿ ಇದ್ದಿದ್ದಿಲ್ಲ. ಸೊ ಅವ್ರಿಗೆ ನಾನೇ ಜಬರ್ದಸ್ತಿ ಮಾಡಿ ಎಲ್ಲ ರೈಡ್ ಮಾಡಿಸೀನಿ. ಸೊ ವೇಪುಲ್ ಮತ್ತೊಂದು ಸಲ ಸ್ಟಾರ್ಟ್ ಆಗಿತ್ತು, ವೇಪುಲ್ ಎಂಜಾಯ್ ಮಾಡಿದ್ದೆವು. ನಾವು ಅವ್ನಿಗೆ ಹೇಳ್ತೀನಿ ನೋಡ್ರಿ, ಝೂಮ್ ಮಾಡಿ ನನ್ನ ಬಲ್ಲಿ ತೋರ್ಸಂತ. ಸೊ ಝೂಮ್ ಮಾಡೋಣ, ಫಸ್ಟ್ ಕ್ಲಾಸ, ಫುಲ್ ಎಂಜಾಯಿಂಗ್ ಅದ. 4 ಸಲ ನಾನು ನೀರು ಒಳಗೆ ಡುಬ್ಕಿ ಹೊಡೆದೀನಿ ನೋಡ್ರಿ. ಇಲ್ಲೇ ಡುಬ್ಕಿ ಹೊಡೆದೇನದ ರೀ, ಅದು ನೀರೇನು ಪೂರ ಮೈಮೇಲೆ ಈಗ ರೀ, ಪೂರ ಮೈಮೇಲೆ ಹೊಂಟಿತ್ತು. ಜಂಪ ಮಾಡಿ ಕಾಲು ಬ್ಯಾನಿ ಎಲ್ಲತ್ತೀವಿ. ಸೊ ಇನ್ನೊಂದು ಪಾರ ಅದ ನೋಡ್ರಿ, ಅದು ಅಂಜು ಮತ್ತು ಮುಂದೆ ಹೋಗ್ಬಿಟ್ಟು. ವೇಪುಲ್ದು ಹೆಂಗೆ ಅದ ರೀ ಬಾಬಾ, ಇಲ್ಲಿ ಟೈಮಿಂಗ್ ಅದ 20 ಮಿನಿಟ್ಸ್ ಒಂದು ಸಲ ಹಚ್ತಾರೆ, ಮತ್ತೊಂದು ಸ್ವಲ್ಪ ಟೈಮ್ ಬಿಟ್ಟು ಮತ್ತೆ 20 ಮಿನಿಟ್ಸ್ ಹಚ್ತಾರೆ. ಸೊ ಇಲ್ಲಿ ನಾವು ನೋಡ್ರಿ 4 ಮಂದಿ ನೀರಿನ ಒಳಗೆ ಹೋಗಮಿ, ಯಾರು ಲಾಸ್ಟಿಗೆ ಬರ್ತಾರೆ ಅದು ಶರ್ತಿ ಹಚ್ಚಿದ್ದೆವು. ಸೊ ನಮ್ಮ ಅಕ್ಕ ಬಂದಳು, ಮತ್ತು ನಮ್ಮ ಅಂಬಿಕಾನೂ ಬಂದಳು, ಅಂಬಿಕಾ ತಂಗಿ, ಮತ್ತು ನಮ್ಮ ಜ್ಯೋತಿ ತಂಗಿನೂ ಬಂದಳು. ಸೊ ವಿನ್ನಿಂಗ್ ಈಸ್ ಯರ್ ಪ್ರವೀಣ್ ಬಬ್ಬಾ. ಸೊ ಪ್ರವೀಣ್ ಬಬ್ಬಾ ಗೆದ್ದನು. ಸೊ ಇದು ಲಾಸ್ಟ್ ಗೇಮ್ ನೋಡ್ರಿ. ಎಲ್ಲರೂ ಹೆಂಗೆ ಬೀಳತ್ತಾರ, ನನಗೆ ಅವರೇ ಹೇಳಿದ್ರು ಹಿಂಗೆ ಆಟ ಆಡೋಮಂತ. ಸೊ ನಾನೇ ಪರ್ಫೆಕ್ಟಾಗಿ ಬಿದ್ದಿದ್ದು ನೋಡ್ರಿ. ಎಲ್ಲರೂ ಬೀಳೋದು ನೋಡ್ರಿ, ಸುಮ್ಮ ನೀರಾಗ ಜಂಪ್ ಮಾಡ್ರಿ ಅಷ್ಟೇ. ಸೊ ನನಗೆ ಹೇಳಿದ್ರು ಹಿಂಗೆ ಮಾಡ್ಬೇಕಂತ, ನಾವು ಒಬ್ಬನೇ ಪರ್ಫೆಕ್ಟ್ ನೋಡ್ರಿ, ಯಾರು ಹಿಂಗೆ ಹೇಗೆ ರೀ. ಮತ್ತು ನಮ್ಮ ಅಕ್ಕ ನೋಡ್ರಿ, ನಮ್ಮ ತಂಗಿ ಶಬಾಷ್, ನಮ್ಮ 3 ಮಂದಿ ಹಂಗೆ ರೀ ನೋಡ್ರಿ ಬಾಬಾ. ನಾನು ನೀರಿನ ಒಳಗೆ ಹೋಗಿ ನಮ್ಮ ತಂಗಿಗೆ ಹೆಂಗೆ ಎತ್ತು ಹೋಗ್ತೀನಿ, ಗಣಪತಿ ಬಪ್ಪ ಮೋರೆ ಅಂತ ಹೇಳಕ್ಕೆ. ಸೊ ಎಲ್ಲರೂ ಹೊರಗೆ ಬಂದು ಫಸ್ಟ್ ಕ್ಲಾಸ್ ಸೆಲ್ಫೀಸ್ ತೆಕ್ಕೊಂಡಿದ್ದೆವು, ಫೋಟೋಸ್ ತೆಕ್ಕೊಂಡಿದ್ದೆವು. ಎಷ್ಟು ಭಾರಿ ಬಂತು ನೋಡ್ರಿ ಫೋಟೋಸ. ನೀರಾಗ ಎಷ್ಟು ತಾಸಾರಿ ಪೂರ ಫೇಶಿಯಲ್ ಆಗ್ಯದ್ರಿ ಫೇಸ್ ಇದ್ದು. ಸೊ ಅದು ಆಗೋಣ ನಾವು ಸೀದಾ ಬಂದೆ ನೋಡ್ರಿ, ಭಗವಾನ್ ಶ್ರೀ ನಿತ್ಯಾನಂದ ಸಮಾಧಿ ಮಂದಿರ್ ಗಣೇಶ್ಪುರಿ ಅಂತಿದ್ದು. ಸೊ ಇಲ್ಲಿ ಬಂದಿದ್ದೆವು ದರ್ಶನ ಹೊರಗಿಂದ. ಆ್ಯಕ್ಚುಲಿ ವೀಡಿಯೋನ ಹೊರಗಿಂದ ದರ್ಶನ ಮಾಡಿ ಬಂದೀನಿ ಆಲ್ರೆಡಿ ಒಳಗೆ. ಸೊ ವೀಡಿಯೋ ಹೊರಗಿಂದ ತೆಗ್ದೀನಿ, ಯಾಕಂತಂದ್ರೆ ಅಲ್ಲಿ ಅಲೌಡ್ ಇಲ್ಲರಿ. ಮೊದಲು ಎಲ್ಲ ಕಡೆ ಅಲೌಡ್ ಇತ್ತು ರೀ ಬಾಬಾ, ಈ ಕಡೆ ಒಂದು ಗುಡಿ ಒಳಗೆ ಆಯಿತು, ಎಲ್ಲ ಕಡೆ ಮೊಬೈಲ್ ಅಲೌಡ್ ಮಾಡಲಾಗ್ಯಾರ. ಫೋಟೋ ತೆಗಿಬೇಡ್ರಿ, ವಿಡಿಯೋ ತೆಗಿಬೇಡ್ರಿ ಅಂತ. ಸೊ ರಶ್ ಭಾಳ ಆತಲ್ರಿ, ಪಬ್ಲಿಕ್ ಒಂದೊಂದು ಮಂದಿ ಕೇಳಂಗಿಲ್ಲ ಅದ್ರ ಸಲುವಾಗಿ. ಸೊ ಇಲ್ಲಿ ಏನಂತಂದ್ರೆ ನೀರಿನ ಕುಂಭ ಅವ ರೀ, ಗರಮ್ ಹಾಟ್ ನೀರು ಬರ್ತದೆ ಇಲ್ಲಿ ನೋಡ್ರಿ, ಕಾಣುತ್ತದೆ. ಸೊ ಅಲ್ಲಿ ಫಸ್ಟ್ ಕ್ಲಾಸ್ ಹೋಗಿ ಫೋಟೋ ತೆಗೊಂಡೆವು. ಮತ್ತು ನಂತರ ಮೈ ಮೇಲೆ ನೀರು ಹಾಕ್ಕೊಂಡಿದ್ದೆವು ಸ್ವಲ್ಪ, ಯಾಕಂದ್ರೆ ನಾನು ಸ್ನಾನ ಆಗಿತ್ತಲ್ಲ ನಮ್ಮೆಲ್ಲರೂ, ಮತ್ತು ನಮ್ಮ ಫ್ಯಾಮ್ಲಿ ಇತ್ತು ಪೂರ. ಸೊ ಇಲ್ಲಿಂದ ಸೀದಾ ವಜ್ರೇಶ್ವರಿ ಮಾತಾ ಟೆಂಪಲ್ ಹೋಗಮ್ರಿ. ಸೊ ಫೈನಲಿ ಬಂದೇವ್ರಿ ನಾವು, ವಜ್ರೇಶ್ವರಿ ಮಾತಾ ಟೆಂಪಲ್ ಅದ ಇದು, ಶ್ರೀ ವಜ್ರೇಶ್ವರಿ ಯೋಗಿನಿ ದೇವಿ ಸಂಸ್ಥಾನ ಅಂತ. ಸೊ ಬರ್ರಿ ಮೇಲೆ ಹೋಗೋಮಿ. ಸೊ ಇಲ್ಲಿ ಭೀ ಡೌಟ್ ಅದ ರೀ ನಂಗೆ, ಫೋಟೋ ವೀಡಿಯೋಸ್ ಅಲೌಡ್ ಮಾಡ್ತಾರೋ ಇಲ್ಲ. ಸೊ ನಾವಾರ ಹೋಗೋದು ಪ್ರಯಾಸರ ಮಾಡಮಿ, ಮುಂದೆ ನೋಡಮ್ ಬರ್ರಿ. ಸೊ ಫೈನಲಿ ಮೇಲೆ ಬಂದಿನಿ ನಾ ಸಿಡಿಯರು, ಕಾಲಾರ ಫುಲ್ ಬ್ಯಾನ್ ಎಲ್ಲತ್ತವ ರೀ ಬಾಬಾ, ಸೀರಿಯಸ್ಲಿ. ನಿನ್ನೆ ಅಲ್ಲಿ ಸ್ಟೆಪ್ಸ್ ಏರಿದೆವು, ಮತ್ತು ಇವತ್ತು ಸ್ವಿಮ್ಮಿಂಗ್ ಪೂಲ್ ಮುಂಜಾನೆ ಸಂಜೆ ತನಕ, ಮತ್ತು ಇಲ್ಲಿ ಅಂತಂದ್ರೆ ಈಗ ಸ್ಟೆಪ್ಸ್ ಇರೋದು. ಸೊ ನಮ್ಮ ತಂಗಿದವ್ರು ಅಲ್ಲಿಂದ ಹೇಳ್ತಾರೆ ನೋಡಿರಿ ವಿಡಿಯೋ ಬ್ಯಾಡ್ ಅಲ್ಲತ್ತಾರಂತ. ಸೊ ವಿಡಿಯೋ ತೆಗ್ದಿಲ್ಲ, ಅಷ್ಟೇ ಹೊರಗೆ ಫೋಟೋ ತೆಕ್ಕೊಂಡು. ನೀರಿಂದು ಸಣ್ಣ ಸಣ್ಣ ಬಾವಿ ಅವ ರೀ, ಇದ್ರೊಳಗೆ ಗರಂ ನೀರು ಬರ್ತೀರಿ, ಅದು ಕುದರತಿನೇ ಅದ ರೀ. ಸೊ
ಅದು ದರ್ಶನ್ ತಗೊಂಡು ಈಗ ಮನೆಗೆ ಹೋಗ್ಬೇಕ್ರೆ ಬಾಬಾ ಲೇಟ್ ಆಗ್ಯದ. ಸೊ ನೆಕ್ಸ್ಟ್ ವ್ಲಾಗ್ನಾಗ ಲವ್ ಯು ಎಲ್ಲರೂ ಬಾಯ್.